ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿ ಅವ್ರನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅಲ್ಲ, ಆರೋಪಿಗಳು ಸುಳಿವು ಏನೋ ಸಿಕ್ಕಿದೆ ಅಂತ ಸರ್? ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತೆ ಅಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್? ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 ಪೀಪಲ್ ಡೈಡ್. ನಾನೇ ಖುದ್ದಾಗ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳುವು. ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿ ಅವ್ರನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅಲ್ಲ, ಆರೋಪಿಗಳು ಸುಳಿವು ಏನೋ ಸಿಕ್ಕಿದೆ ಅಂತ ಸರ್? ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತೆ ಅಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್? ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 ಪೀಪಲ್ ಡೈಡ್. ನಾನೇ ಖುದ್ದಾಗ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳುವು. ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿ ಅವ್ರನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅಲ್ಲ, ಆರೋಪಿಗಳು ಸುಳಿವು ಏನೋ ಸಿಕ್ಕಿದೆ ಅಂತ ಸರ್? ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತೆ ಅಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್? ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 ಪೀಪಲ್ ಡೈಡ್. ನಾನೇ ಖುದ್ದಾಗ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳುವು. ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ.
ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ ಆರೋಪಿಗಳು ಸುಳ್ಳು ಏನೋ ಸಿಕ್ಕಿದೆ ಅಂತ ಸರ್. ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಅನ್ನೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್. ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವನು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬರ್ಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 people ಡೈಡ್. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳು ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಇದ್ರಲ್ಲಿ ಹೋಗಿದ್ದಾರೆ. ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ ಆರೋಪಿಗಳು ಸುಳ್ಳು ಏನೋ ಸಿಕ್ಕಿದೆ ಅಂತ ಸರ್. ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಅನ್ನೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್. ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವನು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬರ್ಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 people ಡೈಡ್. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳು ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದ್ರು ಆರೋಪಿಗಳು ಸುಳು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಇದ್ರಲ್ಲಿ ಹೋಗಿದ್ದಾರೆ. ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ ಆರೋಪಿಗಳು ಸುಳ್ಳು ಏನೋ ಸಿಕ್ಕಿದೆ ಅಂತ ಸರ್. ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಅನ್ನೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆಕ್ಟಿವಿಟಿ ಜಾಸ್ತಿ ಐತಂತ ಈ ಥರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ. ಇನ್ನೊಂದ್ ಕಡೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯಾ ಅಂತ ಸರ್. ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಪ್ರಮಾಣ ಸಿಕ್ತು, ಗಾಂಜಾ ಆಯ್ತು, ಮೈಸೂರಲ್ಲಿ ರೇಪ್ ಕೇಸ್ ಆಯ್ತು, ಈಗ ದರೋಡೆ. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿತ್ತು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿತ್ತು. ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವನು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬರ್ಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 people ಡೈಡ್. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅವರಲ್ಲಿ ಸುಳು